ಡಿಫ್ರೆಂಟ್ ಜಾನರ್ ಸಿನಿಮಾ ಆ ಸಿನಿಮಾ ಅಂತ ಹೇಳೋದಕ್ಕಿಂತ ಒಂದು ಡಿಫ್ರೆಂಟ್ ವರ್ಲ್ಡ್ ಕ್ರಿಯೇಟ್ ಮಾಡಿದ್ದೀವಿ. ಅಂದರೆ ಡೇ ಒನ್ನಿಂದ ಹಿಡಿದು ನಾವು ಡೈರೆಕ್ಟರ್ ಎಲ್ಲ ಒಂದು ಚಿಕ್ಕ ಸೀಡಾಗಿ ಸ್ಟಾರ್ಟ್ ಮಾಡಿದಂಥ ಸಿನಿಮಾ ಇದು. ಸೊ ನಮಗೂ ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ ಇದು ಇಲ್ಲಿವರೆಗೂ ಟ್ರಾವೆಲ್ ಆಗುತ್ತೆ ಅಂತ. ಬಟ್ ಅದು ಟ್ರಾವೆಲ್ ಆಗ್ತಾ ಆಗ್ತಾ ಸುಮಾರು ಜನ ಪ್ರೊಡ್ಯೂಸರ್ಗಳೆಲ್ಲ ಬಂದು ಜಾಯಿನ್ ಆಗಿ ನಿಧಾನಕ್ಕೆ ಅವ್ರವ್ರ ಸಪೋರ್ಟ್ನ ಹಾಗೆ ಮಾಡಿ 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 ನಾವೊಂದು ಪ್ರಪಂಚನ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಮಾಡಿಕೊಟ್ರು. ಆ್ಯಂಡ್ ಮೋರ್ ಓವರ್ ಒಬ್ಬರ ಎಫರ್ಟ್ ಅನ್ನೋದಕ್ಕಿಂತ ಹೋಲ್ ಆಫ್ ದ ಟೀಮ್ ಎಫರ್ಟ್ ಇದೆ. ಆ್ಯಂಡ್ ಮೋರ್ ಓವರ್ ಸ್ವಾಮಿನಾಥನ್ ಬ್ಯೂಟಿಫುಲ್ ಜಾಬ್, ಸಿರಿ ಅವರೇ ಬ್ಯೂಟಿಫುಲ್ ಆಗಿ ಹಾಡಿದ್ದೀರಾ. ಆ್ಯಂಡ್ ವೆರಿ ಮೇನ್ ಥ್ಯಾಂಕ್ಸ್ ಟು ಸೂರ್ಯ. ಇದಕ್ಕೆಲ್ಲ ಕ್ರಿಯೇಟಿವ್ ಜಾಬ್ ಅವರಿಂದನೇ ಹುಟ್ಟಿದ್ದು. ಸೊ ಇದನ್ನು ನಾವೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ವಿ. ಥ್ಯಾಂಕ್ ಯು ಸೋ ಮಚ್. ಈ ಚಿತ್ರದಲ್ಲಿ ನಮಗೆ 2 ಕಮಾಂಡ್ ಇದ್ದಾರೆ. ಒಂದು ನಮ್ಮ ಕರ್ನಲ್ ರಾಜೇಂದ್ರ ಸರ್, ಇನ್ನೊಂದು ಕ್ಯಾಪ್ಟನ್ನು ನಮ್ಮ ಸೂರಿ ಸರ್. ಈ ಸಿನಿಮಾ ಆ್ಯಕ್ಚುಲಿ ಏನಂದರೆ, ನನಗೆ ರಾತ್ರಿ 11:00 ಒಂದು ಪೋಸ್ಟ್ರು ಬಂತು ವಾಟ್ಸಪ್ಪಲ್ಲಿ, ಮಾಂಗ್ತಾ ಹಿಂಗೆ ಅಂತೇಳಿ. ಆ ಪೋಸ್ಟಲ್ಲಿ ನಮ್ಮ ಸರೋವರ್ ಸರ್ ಇದ್ದರು. ನಾನು ಏನೋ ತುಂಬ ಇಂಟ್ರೆಸ್ಟಿಂಗ್ ಇಲ್ಲ ಅಂತ ಫೋನ್ ಮಾಡಿದಾಗ, ಇಲ್ಲ ನೀವು ಬನ್ನಿ ಮನೆಗೆ. ಸರಿ ಆಯಿತು. ಬೆಳಿಗ್ಗೆ ನಾನು ಕುತೂಹಲದಿಂದ ಓಡೋದೆ. ಅಲ್ಲಿ ಸೂರ್ಯ ಸರು, ನಮ್ಮ ಇವರು, ಆಮೇಲೆ ನಮ್ಮ ಸೂರಿ ಸರೋವರ್ ಸರ್ ಇದ್ದರು. ಸರ್ ಹಿಂಗೆ ಮಾಡ್ತಾಯಿದ್ದೀವಿ, ಒಂದು ಪಾತ್ರ ಇದೆ ಮಾಡಬೇಕು. ಆಯ್ತು ಸರ್ ಮಾಡೋಣ ಅಂತೇಳಿ. ಮತ್ತು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ. ಯಾವ ರೀತಿ ಸಿನಿಮಾ ಈ ಲೆವೆಲ್ಲಿಗೆ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. ಎಷ್ಟು ಕಷ್ಟ ಬಿದ್ದಿದ್ದೀವಿ ಅಂತ ನಮ್ಮ ರಾಜೇಂದ್ರ ಸರ್ಗೆ, ನಮ್ಮ ಸೂರಿ ಸರ್, ಎಲ್ಲ ನಮ್ಮ ಟೀಮಿಗೆ ಗೊತ್ತಿದೆ. ಹೇಳಿದರು ರಾಜೇಂದ್ರ ಸರ್, ಕುದುರೆನಲ್ಲಿ ಬಿದ್ದ ವ್ಯಕ್ತಿ ನಾನೇ. ಅದು ಕುದುರೆ ಶೂಟಿಂಗ್ ಟೈಮಲ್ಲಿ ಏನಾಯಿತು, ನನ್ನ ಕುದುರೆ ಮತ್ತು ಇನ್ನೊಬ್ಬರು ನಮ್ಮ ರಾಜೇಂದ್ರ ಸರ್ ಮಗನ ಕುದುರೆಗೂ ಏನೋ ಸ್ವಲ್ಪ ಜಿದ್ದಿತ್ತು. ಶೂಟಿಂಗ್ ಸ್ಟಾರ್ಟ್ ಆಯಿತು, ಏಕ್ದಮ್ ಒಂದು ಹೊಡೆದ್ಬಿಡ್ತು. ಕುದುರೆ ಓಡ್ತಾ ಇದೆ. ನನಗೆ ಏನು ಮಾಡೋಕ್ಕೆ ಗೊತ್ತಿಲ್ಲ. ನೆಕ್ಸ್ಟ್ ಮರಗಳಿದ್ದಾವೆ, ಅದು ಕಂಟ್ರೋಲ್ ಮಾಡೋದೇ ಗೊತ್ತಾಗ್ತಿಲ್ಲ. ಭಗವಂತನ ಇಚ್ಛೆ ಅನಿಸುತ್ತೆ. ನಾನು ಬಿದ್ದು ಸ್ಟಾಪ್ ಆಯಿತು ಕುದುರೆ. ಅದೊಂದು ಇನ್ಸಿಡೆಂಟು ಮರೆಯೋಕ್ಕಾಗಲ್ಲ. ಆಮೇಲೆ ಏನಾಗಿ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಇದು ಚಿತ್ರ ಹೇಳಿದ್ರು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ. ಪ್ಯಾನ್ ಇಂಡಿಯಾ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ಇದೆ. 6 ಜನನೂ 6 ಸ್ಟೇಟಿಂದ ಬಂದವರೇ ಇದ್ದಾರೆ. ಆಮೇಲೆ ಹಾಲಿವುಡ್ ಅಂತ ಮಾತಾಡಿದರು. ನಮ್ಮ ಸೂರಿ ಸರು ಹಾಲಿವುಡ್ ಡೈರೆಕ್ಟ್ರು. ಹಾಲಿವುಡ್ಡಲ್ಲಿ ನಮ್ಮ ಕನ್ನಡದ ಬಾವುಟ ಹಾರಿಸ್ತಾರೆ. ಅದು ಈ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ. ಏಕೆಂದರೆ ಸಿನಿಮಾ ಈಸಿಯಾದ ಸಿನಿಮಾ ಅಲ್ಲ ಅದು. ಈ ಸಿನಿಮಾ ರಿಲೀಸ್ ಆದಮೇಲೆ ನಿಮ್ಮ ಮಾಧ್ಯಮ ಮಿತ್ರರು, ನಮ್ಮ ಕರ್ನಾಟಕ ಜನತೆ ನಮಗೆ ಆಶೀರ್ವಾದ ಮಾಡಬೇಕು. ಏಕೆಂದರೆ ಈ ಥರ ಸಿನಿಮಾ ಎಷ್ಟು ಕಷ್ಟ ಬಿದ್ದು ಮಾಡಿದ್ವಿ. ಆಮೇಲೆ ಸಿನಿಮಾ ಮಾಡೋದು ತುಂಬ ಈಸಿ ಮಾತಲ್ಲ. ಅದಕ್ಕೆ ಅಷ್ಟು ಕಷ್ಟ ಬಿದ್ದು ಎಲ್ಲ ನಟರು ಪ್ರತಿಯೊಬ್ಬರು ಸೇರಿ ಮಾಡಿರ್ತೀವಿ. ಹಾಗಾಗಿ ನಮ್ಮ ಕನ್ನಡ ಜನತೆ ನಮಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅನ್ನೋ ಒಂದು, ಈ ಥರ ಸಿನಿಮಾ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.